ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ರಾಷ್ಟ್ರ ಆಗಿರೋದ್ರಿಂದ ಪ್ರತಿಯೊಂದು ಮನೇಲೂ ಕೂಡ ಒಂದಲ್ಲ ಒಂದು ಸಾಕು ಪ್ರಾಣಿಗಳನ್ನ ಸಾಕಿರ್ತೀವಿ. ಹಂಗೇನೆ ನಮ್ಮ ಮನೇಲೂ ಕೂಡ ನಾವು ಒಂದು ಹಸುನ ಸಾಕಿದೀವಿ. ಇವತ್ತಿನ ಲೋಕದಲ್ಲಿ ನಾನು ನಮ್ಮ ಹಸು ಮುಖದಲ್ಲಿ ಖುಷಿನ ತರಬೇಕು. ಅದೆಂಗೆ ಅಂತಂದ್ರೆ ಅದಕ್ಕೆ ಇಷ್ಟವಾದ ಮೇವನ್ನ ತಂದು ನಾನು ಹಾಕ್ಬೇಕು. ಹೇಳ್ಬೇಕು ಅಂದ್ರೆ ಈ ಟೈಮಲ್ಲಿ ಹುಲ್ ಸಿಗೋದು ತುಂಬಾನೇ ಕಷ್ಟ. ಇವತ್ತೇನ್ ಮಾಡ್ಬೇಕು ಅಂತಂದ್ರೆ ಇವತ್ತು ಸರ್ಪ್ರೈಸ್ ಆಗಿ ನಮ್ಮ ಹಸುಗೆ ನಾನು ಆ ಹುಲ್ಲನ್ನ ಹುಡುಕಿ ಕುಯ್ದು ನಮ್ಮ ಹಸುಗೆ ಸರ್ಪ್ರೈಸ್ ಆಗಿ ಅದ್ರ ಮುಖದಲ್ಲಿ ಖುಷಿ ತರೋ ತರ ಇವತ್ತಿನ ಲೋಗನ ನಾನು ಮಾಡಬೇಕು. ಆದ್ರೂ ನಮ್ಮ ಹರ್ಷ ಎಲ್ಲೋ ಒಂದ್ ಕಡೆ ಹುಲ್ಲಿದೆ ಅಂತ ನೋಡ್ಕೊ ಬಂದಿದ್ದಾನೆ. ಇವತ್ತು ಹರ್ಷನೇ ನನ್ನ ಜಾಗಕ್ಕೆ ಕರ್ಕೊ ಹೋಗ್ತಾ ಇದ್ದಾನೆ. ಸೊ ಇನ್ನೇನಕ್ಕೆ ಟೈಮ್ ನ ವೇಸ್ಟ್ ಮಾಡ್ಬಾರ್ದು, ಬನ್ನಿ ಹೋಗೋಣ. ಪಕ್ಕ ತಾನೆ ಹುಲ್ಲು. ಇವತ್ತಿನ ಲೋಗ್ನ ನಾನು ನಮ್ಮ ಹಸು ಮುಖದಲ್ಲಿ ಖುಷಿ ತರೋಣ ಅಂತ ಲೋಗ್ನ ಮಾಡ್ತಾ ಇದ್ದೀನಿ. ಇವತ್ ಮಾತ್ರ ನಮ್ಮ ಹಸುಗಳಿಗೆ ಫುಲ್ ಖುಷಿ ಆಗ್ತವೆ ಅಣ್ಣ. ನಮ್ಮ ದನಗಳು ನೋಡೋಣ. ಈ ಟೈಮಲ್ಲಿ ಹುಲ್ ಸಿಗೋ ತುಂಬಾ ಕಷ್ಟ. ಆದ್ರೆ ಹರ್ಷ ಎಲ್ಲೋ ಒಂದ್ ಕಡೆ ಹುಲ್ಲಿದೆ ಅನ್ಬಿಟ್ಟು ಕರ್ಕೊ ಹೋಗ್ತಾ ಇದ್ದಾನೆ. ನೋಡೋಣ. ತೆಗೀರಿ ಅಣ್ಣ, ಹುಲ್ ಕುಯ್ಕಣ. ಇಲ್ಲ ಅಣ್ಣ ತೆಗೀರಿ ಅಣ್ಣ, ಬೇಗನೆ ಹುಲ್ ಕುಯ್ಕ ಮನೆಗೆ ಹೊಂಟೋಗಣ. ತೆಗೀರಿ ಅಣ್ಣ, ನಂಗೆ ಮಾತ್ರ ಫುಲ್ ಖುಷಿಯಾಗಿ ಹೋಗಿದೆ ಅಣ್ಣ. ತೋಟ ಚೆನ್ನಾಗೈತೆ ಅಣ್ಣ. ಅಡಿಕೆ ತೋಟ. ತೋಟದಲ್ಲಿ ಪಕ್ಕ ಹುಲ್ ಸಿಕ್ಕುತ್ತೆ ಬಿಡು. ತೋಟದಲ್ಲೇನು ಹುಲ್ ಸಿಕ್ಕದೆ. ಇದು ಸಿಟಿ ಸೈಡ್ಲಿರೋರಿಗೆ ಆಲ್ಮೋಸ್ಟ್ ಆಲು ನೋಡ್ಕೊಳ್ಳಿ. ಇದು ಯಾವ ಹಣ್ಣು ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಮಾಡ್ಬಿಡಿ. ನೋಡ್ಕೊಳ್ಳಿ ಒಂದ್ಸಲ, ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ಬಿಡಿ. ನಮ್ಮ ಹಳ್ಳಿಯವ್ರಿಗೆ ನಾರ್ಮಲ್ ಇದು. ನಮ್ಮ ಹರ್ಷ ಹಣ್ಣನ್ನ ಹುಡುಕ್ಬಿಟ್ಟ ಕೊನೆಗೂ ಪರವಾಗಿಲ್ಲ ಕಣ, ಚೆನ್ನಾಗೈತೆ. ಎಕ್ಸ್ಪರ್ಟ್ ಇಂಥ ಕೆಲಸದಲ್ಲಿ. ತಿನ್ನೋದನ್ನ ತೋರಿಸ್ಕೊಡ್ತಾನೆ ನೋಡ್ಕೊಳ್ಳಿ. ತಿನ್ನೋದು ಗೊತ್ತಿಲ್ಲ ಅಂದವರು ಕೂಡ ನೋಡಿ ಕಲ್ತ್ಕೋಬಹುದು. ಇದು ಆಕ್ಚುಲಿ ಚೆನ್ನಾಗಿರೋದು. ಸೂಪರ್ ಆಗಿದೆ ಗೈಸ್. ಹೆಂಗ್ ಹುಡುಕ್ಬಿಟ್ಟೆ? ಪರವಾಗಿಲ್ಲ ಕಣ. ಬನ್ನಿ ಗೈಸ್, ಕಿತ್ಕೊಡ್ತೀನಿ ಗೈಸ್. ತುಂಬಾನೇ ದೂರ ಆಗೋಯ್ತು. A few moments later. ಇದು ರೈತನ ಮೊದಲನೇ ಆಯುಧ. ಬೇಸಿಗೆ ಟೈಮ್ನಲ್ಲಿ ಹಸುಗಳಿಗೆ ನೀರು ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನಮಗೆ ಈ ಬೇಸಿಗೆ ಟೈಮಲ್ಲಿ ನೋಡಿ ಎಷ್ಟೊಂದು ಹುಲ್ ಸಿಕ್ಕಿದೆ. ಈ ಹುಲ್ಗಳನ್ನ ನಾವು ಕೂದು ನಮ್ಮ ಹಸುಗಳಿಗೆ ಹಾಕಿದ್ರೆ ನಮ್ಮ ಹಸುಗಳ ಮುಖದಲ್ಲಿ ಕಾಣಿಸೋ ಒಂದು ಖುಷಿನ ನೋಡೋದಕ್ಕೆ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ನಮ್ಮ ದನಗಳಿಗೋಸ್ಕರ ನಾವು ಹುಲ್ಲನ್ನ ಕುಯ್ತಾ ಇದೀವಿ. ಈ ಒಳ್ಳೆ ಕಾರ್ಯಕ್ಕೆ ನಾನೊಬ್ಬ ಬಂದಿಲ್ಲ, ಹರ್ಷನೂ ಕೂಡ ಬಂದಿದ್ದಾನೆ. ಹರ್ಷ ಪರವಾಗಿಲ್ಲ, ಎಕ್ಸ್ಪೀರಿಯನ್ಸ್ ಇದೆ ಹುಲ್ ಕೊಯ್ಯೋದ್ರಲ್ಲಿ ನಿನ್ಗೂ. ನೋಡಿ ಮಾತಿಲ್ದೆ ಕುಯ್ತಾ ಇದ್ದಾನೆ. ಎಷ್ಟು ಕೂದಾಕ್ಬಿಟ್ಟಿದ್ದಾನೆ ನೋಡಿ ಹರ್ಷನು. ಹೊಟ್ಟೆ ಎಷ್ಟಾಗ ಹೋಗ್ತೀವಿ ಹೋಟ್ಲಿಗೆ. ನಮ್ ದನ ಕರುಗಳು ಹೊಟ್ಟೆ ಎಷ್ಟಾಗ ಹೋಗ್ತಾವೆ ಎಲ್ಲಿಗೆ? ಎಲ್ಲಿಗೂ ಹೋಗಲ್ಲ, ನಾವೇ ಬರ್ಬೇಕು ಹಸುಗಳಿಗೆ. ದೇವರು ನಮ್ಗೆ ತಿಳುವಳಿಕೆ ಜ್ಞಾನ ಕೊಟ್ಟಿದ್ದಾನೆ ಅಂತ ಅಂದ್ಮೇಲೆ ನಾವು ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದು. ಹರ್ಷ ನಾವ್ ಯಾವತ್ತೂ ಕೂಡ ಅದರಿಂದ ಯೂಸ್ ಆಗುತ್ತೆ ಅಂತಂದ್ರೆ ಸಾಕಷ್ಟು ಒಳ್ಳೆ ಕೆಲ್ಸಗಳು ಮಾಡೋದು ಬೇಡ. ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಮನ್ಸಿಗೆ ತೃಪ್ತಿ ಸಿಗುತ್ತೆ ಅಲ್ವಾ? ಅದಕ್ಕೆ ಬಂದಿರೋದು ನೀನ ಕರ್ಕೊಂಡು ಹುಲ್ಗಿ ಹೊತ್ತು. ಕುಯ್ಯಿ ಬೇಗ. ಏನಪ್ಪ ಇಷ್ಟು ಗುಯ್ಯಾಗನ್ ಕುಯ್ತಾವ್ರ ಅಂತೀನಿ. ಕುಡುಗುಲ್ ನೋಡ ಇಷ್ಟು ಚೆನ್ನಾಗದ. ಯಾಕೆ ನಿನ್ ಕುಡುಗುಲ್ ಚೆನ್ನಾಗಿಲ್ವಾ? ನನ್ ಕುಡುಗುಲ್ ಚೆನ್ನಾಗದ, ಕುಯ್ಯಾಕಲ್ಲ ಉದ್ದ ಅದು. ನೀವ್ ನೋಡಿದ್ರೆ ಎಲ್ಲ ನೀವು ಬರ್ರನ್ ಕುಯ್ಕೊಂಡಿದ್ದೆ. ನಂದು ಶಾರ್ಪ್ ಜಾಸ್ತಿ ಆಯ್ತಾ? ಇವಾಗ್ಲೇ ಇಷ್ಟು ಹುಲ್ ಕೂದ್ಬಿಟ್ಟಿ ನಾನು. ನೋಡಿ ಎಷ್ಟು ಬೇಗ ಇವಾಗ ತಗೊಬಂದಿರೋದು. ಎಷ್ಟು ಬೇಗ ಕುಯ್ತಾವ. ಎಕ್ಸ್ಪೀರಿಯನ್ಸ್ ಇದ್ದು ಅವ್ರು ಮಾತ್ರ ಈ ತರ ಕೊಯ್ಯಾಕೋದು. ಎಲ್ಲರನ್ನು ಕೂಡ ಕೊಯ್ಯಕ್ಕಾಗಲ್ಲ. ಎಲ್ಲರೂ ರೈತ ಆಗ್ತೀನಿ ಅಂತಂದ್ರೆ ಆಗಕ್ಕಾಗುತ್ತೆ ಹೇಳ? ನಮ್ಮ ಚಾಮರಾಜನಗರದಲ್ಲಿ ಹೆಚ್ಚಾಗಿ ನಾವು ರೈತರೇ ಕಂಡುಬರ್ತೀವಿ. ಏನಕ್ಕಂತಂದ್ರೆ ನಮ್ಮ ಚಾಮರಾಜನಗರದಿಂದ ಈ ಕಡೆ ಸೈಡ್ಲಿರೋ ವಿಭಾಗದಲ್ಲೆಲ್ಲ ನಾವು ಕೃಷಿನೇ ಉದ್ಯೋಗವಾಗಿ ನಾವು ಅವಲಂಬಿಸ್ಕೊಂಡಿದ್ದೀವಿ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ರೈತನಿಂದನೇ ಎಲ್ಲನೂ ಕೂಡ, ಪ್ರಾಣಿ ಪಕ್ಷಿಗಳಿಂದಾಗ್ಲಿ ಮನುಷ್ಯನಿಂದಾಗ್ಲಿ ಪ್ರತಿಯೊಂದು ಜೀವಿನೂ ಬದುಕೋದಿಕ್ಕೆ ನಮ್ಮ ರೈತನೇ ಮುಖ್ಯ ಅಂತ ನಾನು ಹೇಳ್ತೀನಿ. ಮತ್ತೆ ರೈತನು ಹೊಲದಲ್ಲಿ ಕುತ್ಕೊಂಡು ನಾನೊಂದು ಸತ್ಯವಾದ ಮಾತನ್ನ ಹೇಳ್ತೀನಿ. ರೈತ ಬೆಳೆದ ಬೆಳೆಗೆ ಸರಿಯಾದ ರೀತಿಲಿ ಬೆಲೆ ಸಿಗಲ್ಲ. ರೈತರು ಕಣ ಮೈಷಣ ಅಂದ್ರೆ ಒಂದ್ ಸ್ಮೈಲ್ ಕೊಟ್ಬಿಟ್ಟ ಕಣ. ಸರಿ ಅದು ನಮ್ಮ ಹಸುಗಳಿಗೆ ಹುಲ್ಗೋಸ್ಕರ ನಾನು, ಮನು ಮತ್ತೆ ಹರ್ಷ ಮತ್ತೆ ಮಹೇಶಣ್ಣ ಅವ್ರು 4 ಜನ ಟೋಟಲ್ ಬಂದಿದ್ವಿ. ಆಲ್ರೆಡಿ ಇವಾಗ ತುಂಬಾನೇ ಹುಲ್ಲನ್ನ ಕೂದಿದೀವಿ. ನೋಡಿ ನಾನು ಕೂದಿರೋದು ಇವತ್ತು ಹುಲ್ಲನ್ನ. ಹರ್ಷ ಮುಳ್ಳು ನೋಡಿರಿ, ಕೈಯ ನಡಕ್ತಾ ಇದೆ. ಹುಲ್ಲಲ್ಲೂ ಮುಳ್ಳಿದೆ ಅಂತ ಇವಾಗಲೇ ಗೊತ್ತಾಗಿದ್ದು. ಕುಯ್ರಿ ಹಸುಗಳಿಗೆ ಹುಲ್ಲಿಲ್ಲ.
ಇದೈತಲ್ಲ ಗಿಡ, ಹಾ ಈ ಗಿಡದ ಮಾರ್ಕೆ ಟಾರ್ಗೆಟ್ ಹಾಕೊಂಡಿದೀನಿ. ಹಾ ಸರಿ ಸರಿ. ಅದಕ್ಕೆ ಬೇಗ ಕುಯ್ತಿದಾರಿ. ಈ ವಿಡಿಯೋದಲ್ಲಿ ನಾನು ಒಬ್ಬ ರೈತನಾಗಿ ನಮ್ಮ ದನ ಕರುಗಳಿಗೋಸ್ಕರ ಹುಲ್ಕುಯ್ಯೋಣ ಅಂತ ಬಂದಿದ್ದೀನಿ. ಇದನ್ನು ನೋಡಿ ನೀವು ಸಿಲ್ಲಿಯಾಗಿ ಕಾಮಿಡಿನೂ ಕೂಡ ಮಾಡ್ಕೋಬಹುದು, ಏನಿವನು ಹುಲ್ಕುಯ್ಯೋದೇ ಒಂದು ಲೋಗ್ ಮಾಡ್ತಾ ಇದ್ದೀನಿ ಅಂತ. ಆದರೆ ಈ ಬೇಸಿಗೆ ಟೈಮಲ್ಲಿ ಈ ರೀತಿ ಹುಲ್ಗಳು ಸಿಗೋದೇ ಒಂದು ದೊಡ್ಡ ಹೆಚ್ಚು. ನಾವು ಅನ್ಕೊಂಡಂಗೆ ಎಲ್ಲಿವರೆಗೆ ಟಾರ್ಗೆಟ್ ಮಾಡಿದ್ನೋ ಅಲ್ಲಿವರೆಗೂ ಕೂಡ ಹುಲ್ಲ ಕೂದಾಯ್ತು. ಇವಾಗ ಏನಿದ್ರು ಇದನ್ನ ತಗೋಗಿ ಒಂದು ಸೈಡ್ಲಿ ಹಾಕಿ ಅದನ್ನ ಕಟ್ಬಿಟ್ಟು ನಾವು ನಮ್ಮ ಹಸುಗಳಿಗೆ ನಾವು ಸರ್ಪ್ರೈಸ್ ಆಗಿ ಹುಲ್ಗಳನ್ನ ಹೋಗಿ ಕೊಡಬೇಕು. ನೋಡೋಣ ಅದ್ರ ಮುಖದಲ್ಲಿ ಯಾವ ರೀತಿ ಖುಷಿ ಸಿಗುತ್ತೆ ಅಂತ. ಎಲ್ಲನೂ ಕೂಡ ಒಂದ್ ಕಡೆ ಹಾಕೋದಿಕ್ಕೆ ತಯಾರಿ ಮಾಡ್ತಾ ಇದ್ದಾನೆ. ಹರ್ಷ ನೋಡೆತ್ಕೋಗಪ್ಪ, ಚೆಲ್ಬೇಡ, ಕಷ್ಟಪಟ್ಟು ಕೂದಿರೋದು ಒಂದು ಸ್ವಲ್ಪನೂ ಕೂಡ ಚೆಲ್ಬೇಡ. ನೋಡಿ ಗಾಯ್ಸ್ ಎಷ್ಟು ಕೂದಿದ್ದೀವಿ ಹುಲ್ಲನ್ನ. ಇಲ್ಲಿಂದ ಹರ್ಷ ನಿಂತಿರೋವರೆಗೂ ಕೂಡ ಕೊಯ್ಕೊ ಬಂದಿದ್ದೇವೆ. ಹರ್ಷ ಅದೇಲಿ ಅಣ್ಣ ಹಗ್ಗ ತಕ ಬಂದಿಲ್ಲ ಅಣ್ಣ. ಹಗ್ಗ ತಗೋ ಬಂದಿಲ್ಲ? ಇಲ್ಲ ಅಣ್ಣ, ಇದನ್ನೆಲ್ಲ ಯಾವ್ದೆಲ್ಲ ಹೋಗೋದು? ಸುಮ್ನಂದಿ ಬನ್ನಿ ಅಣ್ಣ, ಹಗ್ಗ ತಕ ಬಂದಿದ್ದೀನಿ. ಆಲ್ರೆಡಿ ಸಿದ್ಧತೆ ಮಾಡ್ಬಿಟ್ಟಿದ್ಯಾ? ಅಣ್ಣ ಹಗ್ಗ ಎತ್ಕೊಡಿ ಅಣ್ಣ. ಕೊಟ್ಟೆ ಗಾಯ್ಸ್ ಇವಾಗ ಕಟ್ತಾ ಇದೀವಿ. ತಗೋ ಅಣ್ಣ ಕೊಡಿ ಅಣ್ಣ. ಅದ್ ಬರ್ನೇ ಇಲ್ವಾ ಅಣ್ಣ ಅದು? ಇರಿ ಚಿಕ್ಕದಾಗಿ 1 ವರ್ಷ ರೆಡಿ ಮಾಡ್ಕೊಂಡಿದ್ದಾನೆ. ನೋಡಿ ಗೈಸ್ ನಮ್ಮ ಗೋಮಾತೆಗೆ ಊಟ. ಅಣ್ಣ ಇದು 2 ಗಂಟೆ ಇರೋದು ಅಣ್ಣ ನಮ್ಗೆ. ಇದನ್ನ ಇವಾಗ ತಗೊಂಡೋಗಿ ನಾವು ಬೈಕಾಗಿ ಏರ್ಸ್ಬೇಕು. ಹರ್ಷ ತೂಕ ಇದ್ಯಾ? ತೂಕ ಇದೆ ಅಣ್ಣ. ಹಾ ಒಂದ್ಸಲ ಟ್ರೈ ಮಾಡು ನೋಡ, ಗೆತ್ತು ಒಂದ್ಸಲ ನೋಡ ಎಷ್ಟು ತೂಕ ಇದ್ದು ಅಂತ. ಕಟ್ಟು ನಿನ್ನಷ್ಟೇ ಉದ್ದದಲ್ಲ. ಹಾ ನನಗೆ ಬೇರೆ ಫುಲ್ ಆತ್ರ. ಏನಕ್ಕೆ? ತೂಕೋಕೆ ನಾನೇನೋ ಬೇರೆ ತಿಳ್ಕೊಂಡೆ. ಕಟ್ಟು ಚೆನ್ನಾಗಿ ಕಟ್ಟು. ಎಲ್ಲೂ ಬಿಚ್ಕೋಬಾರ್ದಣ್ಣ ಹೋಗಕ. ಇವಾಗ ನಾವ್ ಎರಡೂ ಒಂದೇ ಬೈಕ್ ಹಾಕೋಗ್ಬೋದಾ? ಈಗ ಹಾಕೋಗ್ಬೋದಣ್ಣ. ಆಗ್ಬೋದು. ಹಾಕೋಗವ್ರು ಗಟ್ಟಿಯಾಗಿರ್ಬೇಕಷ್ಟೇ. ಕೂತ್ಕೊಳ್ಳೋ ಗಟ್ಟಿಯಾಗಿರ್ಬೇಕಷ್ಟೇ. ಒಂದಾಯ್ತು ವರ್ಷಂದು ಹುಲ್ಲಿನ ಹೊರೆ ರೆಡಿ. ತೂಕು ಅದನ್ನ ನೋಡು. ಬಜರಂಗಿ ಬಾಹುಬಲಿ ನೆನ್ಸ್ಕೊ ತೂಕು ನೋಡು. ತೂಕು ಏನಿಲ್ಲ, ಬಾಹುಬಲಿ ನೆನ್ಸ್ಕೊಂಡ್ ತೂಕು. ಆಯ್ತ ತೂಕು ಆಯ್ತು ಇನ್ನೊಂಚೂರು ಟ್ರೈ ಮಾಡು. ಆಯ್ತ ನಿನ್ ಕೈಲಿ ಆಗಲ್ಲ ಅಂದ್ರೆ ಏನೂ ಆಗಲ್ಲ. ಆಯ್ತೆ ಅಂದ್ರೆ ಎಲ್ಲ ಆಯ್ತ. ಸರಿ ಬಾ ಇನ್ನೊಂದಾಕ ಚುಂಡ್ ಕತೆ ಪಾಪ. ಎತ್ತು ಅಂತ ಅನ್ಬಿಟ್ಟು ನಾನೇ ಹೇಳ್ಬಿಟ್ಟೆ. ಎತ್ತದ ಮೇಲೆ ಮತ್ತೆ ಹಗ್ಗ ಲೂಸ್ ಆಗ್ಬಿಟ್ಟಿದೆ ನೋಡಿ, ತಾರಾಡ್ತಾ ಇದ್ದಾನೆ ಮೊದ್ಲಿಂದ. ಬೇಜಾರಾಗೋಯ್ತು ಹರ್ಷ? ಬೇಜಾರಾಯ್ತಾ? ಇಲ್ಲ ಅಣ್ಣ. ಅಯ್ಯೋ ನಮ್ಮ ಹರ್ಷನ್ ಫುಲ್ ಬೇಜಾರಾಗೋಯ್ತು. ಮತ್ತೆ ರೀಫಿಟ್ಟಿಂಗ್, ಮತ್ತೆ ಹುಲ್ಲನ್ನ ಮೊದ್ಲಿಂದ ಹಾಕಿ ಮತ್ತೆ ಹೊರೆನ ಕಟ್ಟಿದ್ದಾನೆ. ಇವಾಗ ಮತ್ತೊಂದು ಹುಲ್ಲನ್ನ ಹಾಕೋದಿಕ್ಕೆ 2 ಹಗ್ಗನ ಹಾಕ್ತಾ ಇದ್ದಾನೆ. ತಗೊಂಬಂದಾಕ್ಲ ಹರ್ಷ? ಸರಿ ತಗ. ಆಗಲ್ಲ ಅಣ್ಣ. ಆಗಲ್ಲ? ಅಣ್ಣ ರೈತನ ಕೈಲಿ ಆಗಲ್ಲ ಅನ್ನೋ ಮಾತೇ ಇಲ್ಲ ಹರ್ಷ. ಅಣ್ಣ ಏನಾಗಲ್ಲ? ಸರಿ ಹುಲ್ಲ ಎತ್ತಕ್ಕೆ ಆಗಲ್ಲ ಅಣ್ಣ ನಿಮ್ ಕೈಲಿ. ಆ ಹೊರೆನ ಎತ್ತಕ್ಕೆ ಆಗಲ್ಲ ಅಣ್ಣ ನಿಮ್ ಕೈಲಿ. ಒಬ್ಬ ರೈತ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದಿಕ್ಕೆ ನೀನ್ ಹೇಳ್ದಲ್ಲ, ಇದನ್ನೇ ಮಾಡಿ ತೋರಿಸ್ತೀನಿ ನೋಡಿ. ಸರಿ ಅಣ್ಣ. ಅಣ್ಣ ನಂಗೆ ಬೇರೆ ಹುಲ್ ಕೂದಾಕ್ಬಿಟ್ಟು ನೀರ್ ಬೇರೆ ದಾವಾಯ್ತದ ಅಣ್ಣ. ನೀರ್ ಇಲ್ಲೇ ಒಂದು ಹಳ್ಳ ಐತೆ, ಕರ್ಕೋಗ್ತೀನಿ ಅಣ್ಣ. ಇಲ್ಲಿ ಯಾವ್ದು ಅಲ್ಲ, ದಂಡೆಲಿ ನೀರ್ ಹರಿತೀರ ಸದ್ಕೋಸ್ತಿಲ್ಲ ಅಣ್ಣ. ಇಲ್ಲೊಂದು ಐತೆ ಕಣ, ಡ್ಯಾಮ್ ಐತೆ. ಯಾವ ಡ್ಯಾಮ್ ಅಣ್ಣ? ನೋಡೋದಕ್ಕೂ ಚೆನ್ನಾಗೈತೆ. ಅಣ್ಣ ನೋಡಿಲ್ಲ ಪಕ್ಕದಲ್ಲಿ ಐತೆ, ಕರ್ಕೋಗ್ತೀನಿ. ಅಣ್ಣ ಬನ್ನಿ ಅಣ್ಣ. ಜ್ವಾಳ ಹಾಕಿದ್ಮೇಲೆ ಅಣ್ಣ ಇಬ್ರು ಅಣ್ಣ ಹಸುಗಳನ್ನ ಹೊಡ್ಕೊಂಡು ಕಾಡ್ಗೊಂಟಾಗವಣ. ಆ ಕಾಡ್ಗೆ ಯಾವ ಕಾಡು? ಇಲ್ಲಿಂದ ಅಲ್ಲಿಗೆ ಕಣ ಕಾಡ್ಗೊಂಟಾಗವಣ. ಅದೊಂದು ಬಾಕಿ, ಅದನ್ನು ಮಾಡಿ ತೋರಿಸ್ಬಿಡ. ಅದನ್ನು ಮಾಡೋಣ ಅಣ್ಣ. ಅಲ್ಲಿ ನೋಡಿ ಅಲ್ಲಿ ಟೀ ಬಿಟ್ನವ ಅಮ್ಮನ್ನ. ಏನ್ ಶಕ್ತಿಶಾಲಿಯಾಗಿದ್ದಾಳು. ಎತ್ಗೆ ಹೋಯ್ತಾಳ ನಮಗಿಂತ ಹೆಚ್ಚಾಗಿ. ಸೂಪರ್ ಅಣ್ಣ. ನೀ ಮಾತ್ರ ಬುಡಣ, ನೀನು ಪಕ್ಕ ರೈತ ಆಲ್ವೇಸ್ ಕಿಂಗ್. ಜೈ ರೈತ. ಕೊನೆಗೂ ನಾನು ಮತ್ತೆ ಹರ್ಷ ಇಬ್ರು ಸೇರ್ಕೊಂಡು 2 ವಾರ ಹುಲ್ಲನ್ನ ಕಂಪ್ಲೀಟ್ ಮಾಡಿದ್ದೀವಿ ಕೂದು.
ಇವಾಗ ನಮ್ಮ ಅರ್ಶನ್ಗೆ ತುಂಬಾನೇ ಬಾಯಾರಿಕೆ ಆಗ್ತಾ ಇದೆ ಅಂತ ಕುಯ್ಕೊಬಿಟ್ಟಣ. ಎಲ್ಲಿ ನೋಡಿ ಅಲ್ವಾ ಮಾಡೋದು. ಹರ್ಷ ಕೈಯನ್ನು ಕುಯ್ಕೊಂಡು ಕೆಲಸನ ಮಾಡಿದಾನೆ. ನಾವು ಅನ್ಕೊಂಡಂಗೆ 2 ವಾರ ಹುಲ್ನ ಕೂದು ಕಂಪ್ಲೀಟ್ ಮಾಡಿದೀವಿ. ಇವಾಗ ಇದನ್ನ ತಗೊಂಡೋಗಿ ನಾವು ಅಲ್ಲಿ ಮರ ಕಾಣ್ತಿದೆ ನೋಡಿ, ಆ ಮರದ ಹತ್ರ ಈ ಹುಲ್ಗಳನ್ನ ಅದೇ ಮರ ಅಲ್ವಣ? ಅದೇ ಮರ ಕಾಣ್ತಿದಿಲ್ಲ ಅದು. ಇಲ್ಲಿಂದ ಸುಮಾರು 400 ಇಂದ 500 ಮೀಟರ್ ಐತೆ. ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ತಗೋಗಿ ಹುಲ್ಗಳನ್ನ ಅಲ್ಲಿಟ್ಟು ನಮ್ಮ ಬೈಕು ಅಲ್ಲಿಂದ 1 ಕಿಲೋಮೀಟರ್ ದೂರ ಐತೆ. ನಮ್ಮ ಬೈಕ್ನ ನೋಡಿ ಮರದವರೆಗೂ ತಗೋಬರ್ಬೋದು. ನಾವು ಸ್ಟಾರ್ಟಿಂಗ್ ಬಂದಾಗ ಇಲ್ಲಿಗೆ ದಾರಿ ಇಲ್ವೇನೋ ಅಂದ್ಬಿಟ್ಟು ನಾವು ಬೈಕನ್ನ 1 ಕಿಲೋಮೀಟರ್ ಹಿಂದೆನೇ ನಿಲ್ಸ್ಬಿಟ್ಟು ಬಂದ್ಬಿಟ್ಟು, ಆದರೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ದಾರಿ ಚೆನ್ನಾಗೈತೆ, ಬೈಕ್ ಇಲ್ಲಿವರೆಗೂ ಕೂಡ ಬರುತ್ತೆ. ಇವಾಗ ನಾವು ಬೈಕ್ನ ಈ ಮರದ ಹತ್ರ ತಗೊಬಂದು ನಮ್ಮ ಹುಲ್ಗಳನ್ನ ತಗೊಂಡೋಗಿ ನಮ್ಮ ಹಸುಗಳಿಗೆ ಸರ್ಪ್ರೈಸ್ ಆಗಿ ಹುಲ್ಗಳನ್ನ ಕೊಡ್ಬೇಕು. ಇವಾಗ ನಮ್ಮ ಹರ್ಷನ್ಗೆ ಬಾಯಾರಿಕೆ ಆಗ್ತಿದೆ ಅಂತ ಇಲ್ಲೇ ಪಕ್ಕದಲ್ಲೇ ಒಂದು ಹಳ್ಳ ಹರಿತಾ ಇದೆ. ಸೌಂಡ್ ಬರ್ತಾ ಇದೆ, ಹೋಗಿ ಹಳ್ಳ ಹರಿಯೋದು. ಇವಾಗ ಹಳ್ಳದ ಹತ್ರ ಕರ್ಕೋಗಿ ಹರ್ಷನ್ಗೆ ನೀರ್ನ ಕುಡಿಸ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಹರ್ಷ ತಲೆ ಸುತ್ತ ಕೆಳಗಡೆ ಬಿದ್ದು ಬಿಡ್ತಾನೆ. ಬನ್ನಿ ಹಳ್ಳದ ಹತ್ರ ಹೋಗೋಣ. ಒಂದ್ ಚಾಲೆಂಜ್ ಅಣ್ಣ, ಈ ಮರನ ಹತ್ಬೇಕಣ. ಈ ಮರನ ನಾ ಹತ್ತೀನಿ, ನೀವ್ ಹತ್ಬೇಕಣ. ಎಲ್ಲಾ ಚಾಲೆಂಜ್ ಒಂದೇ ಸಲ ಮಾಡಕ್ಕಾಗಲ್ಲ ಹರ್ಷ. ನಾಳೆ ಬರಂಬ. ಕೆಲವೊಂದಷ್ಟು ಚಾಲೆಂಜ್ಗಳನ್ನ ಟೈಮ್ ಬಂದಾಗ ಮಾಡ್ಬೇಕು. ಎಲ್ಲ ಸಲ ಮಾಡಂಗಿಲ್ಲ. ನಾಯಿ ಬಗ್ತಾ ಇದೆ. ಗೊತ್ತಾಗುತ್ತೆ ಎಲ್ಲರಿಗೂ ಯಾವ ತರ. ಬಾಹುಬಲಿ ತರ. ನಮ್ಮ ಹರ್ಷ ನೋಡಿದ್ರೆ ಇಲ್ಲಿ ಹುಲ್ಲು ಕೊಟ್ಟಿರೋದೇ ಹೆಚ್ಚುಂಟು ಈ ಹೊಲದಲ್ಲಿ. ನಮ್ಮ ಹರ್ಷ ನೋಡಿದ್ರೆ ಅವ್ರನ್ನೇ ಕರೀತಿದ್ದಾನೆ, ಹುಲ್ಲೆತ್ ಕೊಡಿ ಬನ್ನಿ ಅಂತ. ನಂಗೆ ಕರಿಬಾರ್ದು ಹರ್ಷ, ತಪ್ಪು ಅದು. ಆಗಲ್ಲ ಬಿಡು, ಕಲ್ಸ್ಕೊಳಕ್ಕೆ. ನೀನ್ ಅಲ್ಲಿ ಮುಕ್ ಕಡಿದ್ರೆ ಬೇರೆ ಕಡೆಯಿಂದ ಮುಕ್ಕಿಸ್ಬಿಡುತ್ತೆ ಅದು. ಸೂಪರ್ ಅಣ್ಣ ನೀವು. ಇಲ್ಲ ನನಗೆ ಹರ್ಷನೇ ಸಪೋರ್ಟ್ ಮಾಡಿದ್ರು ಇವ್ರು ತಗೊಳಕ್ಕೆ. ತುಂಬಾನೇ ತೂಕ ಐತೆ. ಇಲ್ಲಿಂದ 300-400 ಮೀಟರ್ ಹೋಗ್ಬೇಕು. ಹೋಗಿ ಅಣ್ಣ. ಫೈನಲಿ 1 ವಾರ ತಗೊಂಬಂದು ಇಟ್ಟಿದ್ದೀನಿ. ಅಪರೂಪಕ್ಕೆ ಯಾವ್ದಾದ್ರು ಒಂದೊಂದು ಕೆಲಸನ ಮಾಡ್ಬಿಟ್ರೆ ತುಂಬಾನೇ ಸುಸ್ತಾಗಿ ಹೋಗುತ್ತೆ. ಆದ್ರೆ ನನಗೆ ಯಾವುದೇ ರೀತಿ ಸುಸ್ತಾಗ್ತಾ ಇಲ್ಲ. ಸಪೋರ್ಟ್ ಮಾಡಿ ಎತ್ಕೊಳಕ್ಕೆ. ನೀನೊಬ್ಬ ರೈತ ಅಂತ ಪ್ರೂವ್ ಮಾಡೋದಕ್ಕೆ ಇವಾಗಲೇ ನಿನಗೊಂದು ಚಾನ್ಸ್ ಸಿಕ್ಕಿರೋದು. ಪ್ರೂವ್ ಮಾಡಿ ತೋರ್ಸು. ಸಪೋರ್ಟ್ ನಾನು ಕೊಟ್ಟೇ ಕೊಡ್ತೀನಿ. ನೀ ಪ್ರೂವ್ ಮಾಡಿ ತೋರ್ಸು ನೋಡೋಣ. ಅದೇನ್ ಚಿಕ್ಕೋರೆ ಕಣ ಅದು. ಇವಾಗ ಗೈಸ್ ಇನ್ನೊಂದು ವರ ಇದೆಯಲ್ಲ ಗೈಸ್, ಅದನ್ನ ಪ್ರದೀಪನ ಸಪೋರ್ಟ್ ಮಾಡ್ತಾರೆ ಗೈಸ್. ಎತ್ತಿ ನಾನು ಹೆಗಲ ಮೇಲೆ ಎತ್ಕ ಬರ್ತೀನಿ ಗೈಸ್. ನೋಡ ಹಂಗೆ ಇರಿ ಗೈಸ್, ಇನ್ನೊಂದ್ಸಲ ವಿಡಿಯೋ ಮಾಡಿ ತೋರಿಸ್ತೀವಿ ಗೈಸ್. ಇವಾಗ ಹರ್ಷ ಚಾಲೆಂಜ್ಗೆ ರೆಡಿ ಆಗಿದ್ದಾನೆ. ಹರ್ಷ ರೆಡಿ? ಹುಡುಗನ ನೀವು ಎತ್ಕ ಬರ್ಬೇಕು. ನಾನು ತಗೋರ್ತೀನಿ ಅದು. ಬನ್ನಿ ಅಣ್ಣ, ಸಪೋರ್ಟ್ ಮಾಡಿ. ಮಾಡ್ತೀನಿ. ಹರ್ಷ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡು ಎತ್ಕೊಡ್ತಿದ್ದಾನೆ. ನಮ್ಮ ಕೃಷಿ ಆಯುಧನ ತಗೊಂಡು ನಾನು ಕೂಡ ಹೋಗ್ತೇನೆ. ಹರ್ಷ ತೂಕನಾ? ತೂಕ ಆದ್ರೆ ಹೇಳು, ತಗೋತೀನಿ. ನಂದಿಕ್ಕಿಂತ ನಿಂದೆ ಕಣ ಚೆನ್ನಾಗಿ ಕಟ್ಟಿರೋದು. ನೋಡಿ ಗಾಯ್ಸ್, ಈ ನೇಚರ್ಲಿ ನಮ್ಗೆ ಮಳೆ ಬರ್ತಾ ಇದೆ. ಎಲ್ಲಿ ನೋಡಿದ್ರು ನೇಚರ್ ಮಾತ್ರ ನಮ್ಮನ್ನ ಸೆಳೆಯುತ್ತೆ. ಮುಖನ ಕಾಣಿಸ್ತಾ ಹೇಳ್ತಾ ಇದೆಯಲ್ಲ ನೋಡು, ಅದಕ್ಕೆ ನಗು ಬರ್ತಿರೋದು ನನಗೆ. ಇದೀರ ನೋಡಿದ್ರು ಬಾ, ಬಯ್ಯನು ನಗಿತಾರ. ತೂಕ ಅಂದ್ರೆ ಹೇಳಿ ಎತ್ಕೋತೀನಿ. ಈ ಕಡೆ ಅಂತೆ ಬಾ. ತೂಕೊಡ. ಅಯ್ಯೋ ನಿನ್ಗೆ ಹೇಳ್ಬಿಟ್ಟು ನಾನೇ ಬಿಡ್ತೀನಿ. ಇದ್ಯಾಕೋ ಆಗಲ್ವಾ? ಇಟ್ಬಿಡು, ಕೊಡು, ಎತ್ಕೋತೀನಿ. ಇಟ್ಕ. ತೂಕನಾ? ಅಯ್ಯೋ ಬಿದ್ದೋದೆಲ್ಲ. ಹಿಡ್ಕ. ಸಾಕೋಯ್ತಣ, ನೀರು ಕುಡಿಬೇಕು, ದಾವಾಗ ಹೋಗಿತ್ತು ಅಣ್ಣ. ಅಣ್ಣ ಗಾಯ್ಸ್, ನಮ್ ಭಯ್ಯ ಬೋಯ್ತಾ ಇದಾರೆ ನೋಡಿ ಗಾಯ್ಸ್. ನಮ್ ಭಯ್ಯ ನಮ್ ಪ್ರದೀಪ್ ಅಣ್ಣಗೆ ಸಪೋರ್ಟ್ ಮಾಡ್ತಿದಾರೆ ಗಾಯ್ಸ್. ಸೂಪರ್ ಭಯ್ಯ. भैया आई एम ए यूट्यूब सीनर. प्रदीप नायक ऑफिशियल यूट्यूब चैनल है, सब्सक्राइब करो. हाँ, इंस्टाग्राम प्रदीप नायक ऑफिशियल भाई ಫಾಲೋ ಮಾಡಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತಿದ್ದಾರೆ ಅಣ್ಣ. 2 ಹುಲ್ವರೆಗಳನ್ನ ತಗೊಂಬಂದು ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿಂದ 1 ಕಿಲೋಮೀಟರ್ ಹೋಗ್ಬೇಕು ನಾವು ನಮ್ಮ ಬೈಕ್ನ ತಗೋಬರೋದಕ್ಕೆ. ಅರ್ಶನ್ಗೆ ಬಾಯಾರಿಕೆ ಆಗ್ತಿದೆ, ಅವನಿಗೆ ನೀರು ಕುಡಿಸೋದಕ್ಕೋಸ್ಕರ ಪಕ್ಕದಲ್ಲೇ ನಾನು ಹೇಳಿದ್ನಲ್ಲ ಹಳ್ಳ ನೋಡಿ ಇದೇನೆ. ನೀರು ಕುಡಿಯಕ್ಕೆ ಬನ್ನಿ ಗಾಯ್ಸ್.
ಇವಾಗ ಅರ್ಶನ್ಗೆ ಬಾಯಾರಿಕೆನ ತೀರಿಸ್ಬೇಕು ನಾವು. ಕರ್ಕೋಗ್ತಾ ಇದ್ದೀನಿ. ಇದು ಬಂದು ನಮ್ಮ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಸುಮ್ಮನೆ ಆನೆಗಳ ಅವಳಿನೇ ಜಾಸ್ತಿ. ಅದರಿಂದ ಎಲ್ಲ ಕಡೆನೂ ಎರ್ತುಗಳು ಮಾತ್ರ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ. ನೋಡಿ 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 ಗಾಯ್ಸ್, ನಾ ಹೇಳಿದ್ದು ಇದೇ ಹಳ್ಳನ. ನೋಡಿ 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 ನಾ ಹೇಳಿದ ಹಳ್ಳ ನೋಡಿ ಇದೇನೆ. ಫುಲ್ಲು ಸೆಕೆ ಆಗ್ತಿದೆ ಗಾಯ್ಸ್. ಅರ್ಶನ್ಗೆ ಈ ನೀರು ನೋಡಿ ತುಂಬಾನೇ ಖುಷಿ ಆಗೋಗ್ತು. ಏಕೆ ಅಂತಂದ್ರೆ ಅವನಿಗೆ ಬಾಯಾರಿಕೆ ಆಗ್ತಿರೋದ್ರಿಂದ ಈ ನೀರನ್ನು ಕೂಡ ಸಿಕ್ತು. ಯಾವ ತರ ಇದೆ ನೋಡಿ. ಸೂಪರ್ ಗಾಯ್ಸ್. ನಮ್ಮ ಬೈಕನ್ನು ನೋಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇವಾಗ ಇಲ್ಲಿರೋ ಹುಲ್ಗಳನ್ನ ತಗೊಂಡು ನಮ್ಮ ಬೈಕ್ಗೆ ಹಾಕೊಂಡು ನಮ್ಮ ಹಸುಗಳ ಹತ್ರ ಈ ಹುಲ್ಗಳನ್ನ ತಗೊಂಡು ಹೋಗ್ಬೇಕು. ನಾನಿವಾಗ ಬೈಕನ್ನು ಓಡಿಸ್ತಾ ಇದ್ದೀನಿ, ಹರ್ಷ ಹಿಂದ್ಗಡೆ ಕೂತಿದ್ದಾನೆ ಹುಲ್ಲನ್ನು ಹಿಡ್ಕೊಂಡು. ಇವಾಗ ನಾವು ನಮ್ಮ ಹಸುಗಳ ಮುಖದಲ್ಲಿ ಖುಷಿನ ಕಾಣಲೇಬೇಕು. ಸೊ ಇನ್ನೇನಕ್ಕೆ ವೆಯ್ಟ್ ಮಾಡಬಾರ್ದು, ಬೇಗ ಬೇಗ ಹೋಗಿ ನಮ್ಮ ಹಸುಗಳ ಮುಖದಲ್ಲಿ ನಾವು ಖುಷಿನ ನೋಡ್ಲೇಬೇಕು. ಬನ್ನಿ. ಇವರು ಈ ದಾರಿಲಿ ಹುಲ್ನ ತಗೋಬರೋರಿಗೆ ಸುಸ್ತೇ ಆಗೋಯ್ತು. ಯಪ್ಪ ಹರ್ಷ, ಸುಸ್ತೇ ಆಗೋಯ್ತಾ? ಮಾತೇ ಆಡ್ತಿಲ್ಲ. ಹಾ ಹಾ, ನಮ್ಮ ಹರ್ಷ ಹಸು ಹುಲ್ ತಿನ್ಸಕ್ ಹೋಗ್ತಾನೆ. ಹಸು ಮುಖದಲ್ಲಿ ಇವಾಗಲೇ ಖುಷಿ ಕಾಣ್ಬಿಟ್ಟ. ಇನ್ನೊಂದು ಸ್ವಲ್ಪ ಹಸುಗ ಹುಲ್ಲು ಹಾಕೋದು ನೀತಾ ಇದೆ. ಮಕ್ಕದಲ್ಲಿ ಗೈಸ್ ಸರ್ಫೇಸ್ ಕೊಡೋಣ ಗೈಸ್ ಹಸುಗೆ. ಕೊನೆಗೂ ನಾವು 2.5 ಹುಲ್ನ ತಗೊಬಂದು ನಮ್ಮ ಮನೆ ಹತ್ರ ಇಟ್ಟಿದ್ದೀವಿ. ಇವಾಗ ನಮ್ಮ ಹಸುಗೆ ಸರ್ಪ್ರೈಸ್ ಆಗಿ ಹುಲ್ನ ತಗೋ ಕೊಡಬೇಕು. ನೋಡೋಣ ಅದ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಸ್ವಲ್ಪ ಮಾತ್ರ ಹರ್ಷ ಸ್ವಲ್ಪ ಮಾತ್ರ ತಗೊಂಡಿದ್ದಾನೆ. ನಿನಗೆ ಸರ್ಪ್ರೈಸ್ ತಗೊಂಬಂದಿದ್ದೀವಿ ಒಂದು. ಓಹೋ ಹೋ ಹೋ ಸರ್ಪ್ರೈಸ್ ನೋಡಿ. ನೋಡಿ ಹೇಗಾಡ್ತಿದೆ. ಕೊನೆಗೂ ನಾವು ಅನ್ಕೊಂಡಾಗೆ ನಮ್ಮ ಹಸು ಮುಖದಲ್ಲಿ ಖುಷಿನ ತರಿಸಾಯ್ತು. ಇವಾಗ ಹೆಂಗಿದ್ರು ಅರ್ಧ ದಿನ ನನ್ನ ಲೋಗ್ ಅರ್ಧ ಕಂಪ್ಲೀಟ್ ಆಗಿದೆ. ಇನ್ನು ಅರ್ಧ ಕಂಪ್ಲೀಟ್ ಆಗಬೇಕು ಅಂತಂದರೆ ಇಲ್ಲೇ ಪಕ್ಕದಲ್ಲಿ ಒಂದು ಡ್ಯಾಮ್ ಇದೆ, ಅಲ್ಲಿ ಹೋಗಿ ಫಿಶಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಖತಮ್.